guys, welcome to ದಿನಚರಿ ಯೂಟ್ಯೂಬ್ ಚಾನಲ್. ದಿನಚರಿ ಅಂದರೆ ಡೈಲಿ ರುಟೀನ್ ನಮ್ಮದು. ಸೊ ನನ್ನ ರುಟೀನ್ ನಾನು ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ 5 o'clock ಎದ್ದೇಳಬೇಕಂತ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಹಾಫ್ ಆನ್ ಅವರ್ ಲೇಟ್ ಆಯಿತು. 5:30 ಎದ್ದೆ. ಸೊ ಫ್ರೆಶ್ನಪ್ ಎಲ್ಲ ಆದಮೇಲೆ ಹನುಮಾನ್ ಚಾಲೀಸ್ ಓದಾದಮೇಲೆ 7 minutes ಮಿರಾಕಲ್ ಮೈಂಡ್ದು ಮೆಡಿಟೇಷನ್ ಮಾಡಿದೆ. ನೆಕ್ಸ್ಟು ಯೋಗ ಮಾಡಾಯಿತು. ಅಷ್ಟರಲ್ಲೇ 6 o'clock ಆಯಿತು. ಆಮೇಲೆ ಸ್ವಲ್ಪ ಕುತ್ಕೊಂಡು ಅದು ನೇಚರ್ನೆಲ್ಲ ಎಂಜಾಯ್ ಮಾಡಿಬಿಟ್ಟು ಅದೇ ನೇಚರ್ ಎಂಜಾಯ್ ಮಾಡಿ ಗ್ರೀನ್ ಟೀ ಎಲ್ಲ ಕುಡಿಯೋಷ್ಟರಲ್ಲಿ ಸಾರಿ, ನಾನು ಗ್ರೀನ್ ಟೀ ಕುಡಿಯೋಲ್ಲ. ಆ್ಯಕ್ಚುಲಿ ನಮ್ಮ ಅಕ್ಕ ಗ್ರೀನ್ ಟೀ ಕುಡಿಯೋದು, ನಾನು ಹಾಲು ಕುಡಿತೀನಿ. ಹಾಲು ಕುಡ್ದಾದ್ಮೇಲೆ ಅಷ್ಟರಲ್ಲಿ 7 o'clock ಆಯಿತು. 7 o'clock ಆದಮೇಲೆ ತಿಂಡಿ ಅದು ಇದು ಅಂತೆಲ್ಲ ಸ್ಟಾರ್ಟ್ ಆಯಿತು. ನೆಕ್ಸ್ಟು ಸ್ಟಾರ್ಟ್ ಎಲ್ಲ ಆದಮೇಲೆ ಫ್ರೆಶ್ನಪ್ ಎಲ್ಲ ಆಗಿ ಅದಾಗಿ ಇದಾಗಿ ಸಾರಿ ಗೈಸ್, ನಿಮ್ಮ ಜೊತೆ ಮಾತಾಡ್ತಾ ನಾನು ಯಾವುದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಮರ್ತೋಯ್ತು. ನಾನು ಆ್ಯಕ್ಚುಲಿ ಮೇಕಪ್ ಮಾಡ್ಕೊಳ್ಳೋದು ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಪಾರ್ಟಿಗೆ ಬೇಗ ಬಾ ಅಂತ. ಸೊ ಅದಕ್ಕೆ ನಾನು ಮೇಕಪ್ ಮಾಡ್ಕೊಬೇಕು. ಈಗ ನೇಲ್ ಪಾಲಿಶ್ ಎಲ್ಲ ಹಚ್ಕೊಂಡಾಯ್ತು ನಾನು. ಸೊ ಈಗ ಇದು ಸ್ಟಾರ್ಟ್ ಮಾಡೋಣ ವೀಡಿಯೋನ. ಫಸ್ಟ್ ನಾನು ಅಪ್ಲೈ ಮಾಡ್ತಾ ಇರೋದು ಲ್ಯಾಕ್ಮೆ ಪೀಚ್ ಮಿಲ್ಕು. ಇನ್ನೊಂದು ಹೇಳೋದನ್ನ ಮರ್ತೋದೆ ನಾನು, ಇದು ಚಿಕ್ಕ ಮಕ್ಕಳಿಗೆ ಸಿಂಪಲ್ಲಾಗಿ ಮೇಕಪ್ಪು. ಸೊ ಈಗ ನಾನು ಫಸ್ಟ್ ಲ್ಯಾಕ್ಮೆ ಪೀಚ್ ಮಿಲ್ಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಫಸ್ಟ್ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ನಾನು, ಪ್ರೈಮರ್. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯೂಶ್ವಲಿ ನಿಮಗೆ ಗೊತ್ತು ಹೇಗೆ ಯೂಸ್ ಮಾಡೋದು ಅಂತ, ಬಟ್ ನಾನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಇದನ್ನು ಕೈ ಮೇಲೆ ಅಪ್ಲೈ ಮಾಡಬೇಕು. ಆ್ಯಕ್ಚುಲಿ ನಾನು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ತಾ ಇದ್ದೀನಿ, ಯಾಕಂದರೆ ಚಿಕ್ಕ ಮಕ್ಕಳಿಗೆ ಹಂಗೆ ಡೈರೆಕ್ಟಾಗಿ ಅಪ್ಲೈ ಮಾಡೋದು ಚೆನ್ನಾಗಿ ಮೀನ್ಸ್ ಸ್ಕಿನ್ಗೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಇದೆರಡು ಮಿಕ್ಸ್ ಮಾಡಿದ್ಮೇಲೆ ಇದು ಈ ಥರ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟು ಇದನ್ನು ಅಪ್ಲೈ ಮಾಡಬೇಕು. ಇದು ಆ್ಯಕ್ಚುಲಿ ಚಿಕ್ಕ ಮಕ್ಕಳೆಲ್ಲ ಜಾಸ್ತಿ ಅಪ್ಲೈ ಮಾಡಬಾರ್ದು, ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇರೋದು. ಹೇಳಿದ್ನಲ್ಲ ಗೈಸ್ ನಿಮಗೆ, ಆ್ಯಕ್ಚುಲಿ ನಾನು ಚಿಕ್ಕವಳೆ, ಅದಕ್ಕೆ ನಾನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ತಾ ಇರೋದು. ಸ್ವಲ್ಪ ನೆಕ್ಕಿಗೆ ಅಪ್ಲೈ ಮಾಡಿ, ನೆಕ್ಗೂ ಅಪ್ಲೈ ಮಾಡಬೇಕು, ಯಾಕಂದರೆ ಫೇಸು ನೆಕ್ಕು ಬೇರೆ ಥರ ಕಾಣಿದ್ರೆ ಚೆನ್ನಾಗಿ ಅನಿಸಲ್ಲ ಅಲ್ಲ ಗೈಸ್, ಅದಕ್ಕೆ. ಮೇನ್ಲಿ ನಿಮಗೆ ಸೂಟ್ ಆಗೋಂಥದ್ದು ಇದು ಪ್ರಾಡಕ್ಟ್ಸ್ ತೊಗೊಳ್ಳಿ, ಓಕೆನಾ? ನಾನು ಹೇಳಿದೆ ಅಂತ ನಾನು ಯೂಸ್ ಮಾಡಿರೋದೇ ಯೂಸ್ ಮಾಡಬೇಡಿ. ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟಬಲ್ ಆಗುತ್ತೋ ಅದನ್ನು ತೊಗೊಳ್ಳಿ. ನನ್ನ ಸ್ಕಿನ್ಗೆ ಸೂಟಬಲ್ ಆಗೋದಂದರೆ ಲ್ಯಾಕ್ಮೆ ಮತ್ತು ಇದು ಸ್ವಿಸ್ ಬ್ಯೂಟಿ ಅಷ್ಟೇ, ಎರಡೇ ನನಗೆ ಸೂಟ್ ಆಗೋದು. ನೋಡಿ, ಈಗ ಎರಡು ಮಧ್ಯೆ ಡಿಫ್ರೆನ್ಸ್ ಏನೂ ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ನೆಕ್ಸ್ಟು ನಾನು ಯೂಸ್ ಮಾಡ್ತಾ ಇರೋದು ಪ್ರಾಡಕ್ಟ್ ಈಸ್ ಲ್ಯಾಕ್ಮೆ ಕಾಂಪ್ಯಾಕ್ಟ್. ನೋಡಿ, ಇದು ಆ್ಯಕ್ಚುಲಿ ಸಪ್ರೇಟಾಗಿ ಇಲ್ಲಿ ಕಂಟೈನರ್ ಇದೆ ಇದನ್ನು ಇಡೋಕ್ಕೆ, ಮತ್ತು ಇಲ್ಲೇ ಇರೋದು ಆ್ಯಕ್ಚುಲಿ ನೋಡಿ. ಇದನ್ನು ಸ್ವಲ್ಪನೇ ಅಪ್ಲೈ ಮಾಡಿ. ಆಲ್ರೆಡಿ ಇದು ಎರಡು ಅಪ್ಲೈ ಮಾಡಾಯ್ತಲ್ಲ, ಪ್ರೈಮರು ಮತ್ತು ಫೌಂಡೇಶನ್ನು ಎಲ್ಲ ಅಪ್ಲೈ ಮಾಡಾಯಿತು, ಅದಕ್ಕೆ ಇದನ್ನು ಸ್ವಲ್ಪನೇ ಅಪ್ಲೈ ಮಾಡಿ.
ಲಾಸ್ಟ್ ಟಚಪ್ ಲಿಪ್ಸ್ಟಿಕ್. ನನ್ನ ಹತ್ರ ಈಗ 3 ಲಿಪ್ಸ್ಟಿಕ್ ಇದೆ ಮತ್ತು ಒಂದು ಚೀಕನ್ ಲಿಪ್ ಟಿನ್ ಇದೆ. ಈಗ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಲಿಪ್ಸ್ಟಿಕ್. ಸರಿ, ಇದು ಲಿಪ್ಸ್ಟಿಕ್ ಅಲ್ಲ, ಲಿಪ್ ಗ್ಲಾಸು. ನೆಕ್ಸ್ಟ್ ಲಾಸ್ಟ್ ಟಚಪ್ ಅಂದರೆ ಸಾರಿ ಮೇಕಪ್ಪಲ್ಲಿ ಲಾಸ್ಟ್ ಟಚಪ್ಪು. ಬಟ್ ನನ್ನ ಪರ್ಫ್ಯೂಮಲ್ಲಿ ನನ್ನ ಹತ್ರ 5 ಟೈಪ್ಸ್ ಇದೆ ಪರ್ಫ್ಯೂಮಲ್ಲಿ. ಮತ್ತು ಫಸ್ಟು ಇದು ನೆಕ್ಗೆ ಮತ್ತು ಇಲ್ಲಿ ಹ್ಯಾಂಡ್ ಬಿಸ್ಟ್ ಹತ್ರ ಹೊಟ್ಕೊಳ್ತಾರೆ. ಸೊ ಇದನ್ನ ನೆಕ್ಗೆ ಯೂಸ್ ಮಾಡ್ತಾರೆ. ಇದು ಟೈಪ್ ಆಫ್ ಪರ್ಫ್ಯೂಮೇ, ಬಟ್ ಇದನ್ನು ನೆಕ್ಗೆ ಅಪ್ಲೈ ಮಾಡ್ತಾರೆ ಅಷ್ಟೇ. ಮತ್ತು ನಾನು ಯೂಸ್ ಮಾಡ್ತಾರ ಪರ್ಫ್ಯೂಮು ಲಿಯೋ. ಇದು ಆ್ಯಕ್ಚುಲಿ ಸ್ಟುಡಿಯೋ ಹೆಸರು ಲಿಯೋ. ಆ್ಯಕ್ಚುಲಿ ಝೋಡಿಯಾಕ್ ಸೈನ್ ಪರ್ಫ್ಯೂಮ್ ಹೇಗೆ ಅಂದರೆ ಯಾವುದು ಝೋಡಿಯಾಕ್ ಸೈನ್ ಇರುತ್ತೆ ಅದು ಅವರು ತೊಗೊಬೇಕು. ಇದು ಆ್ಯಕ್ಚುಲಿ ನಮ್ಮ ಅಕ್ಕಂದು. ಏನು ಮಾಡೋಣ, ಅವಳೇ ತೊಗೊಂಡ್ಬಿಟ್ಲು. ಸೊ ಅವಳು ಆ್ಯಕ್ಚುಲಿ ಲಿಯೋ ಅವಳು ತೊಗೊಂಡಿದ್ಲು. ಬಟ್ ಇದು ಲಿಯೋ ಆದ್ರೂ ನನಗಿದು ಫ್ರೆಗ್ರೆನ್ಸ್ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಒಂದು ಝೋಡಿಯಾಕ್ ಸೈನ್ ನಿಮ್ಗೆ ಯಾವುದು ಅಂತ ಕಮೆಂಟ್ ಮಾಡಿ. ಇದನ್ನು ಫಸ್ಟ್ ಅಪ್ಲೈ ಮಾಡಿ. ಪಾರ್ಟಿ ಮಾತ್ರ ಸ್ಪ್ರೇ ಮಾಡಾಯಿತು. ಐ ಆಮ್ ರೆಡಿ ಟು ಗೋ ಟು ಪಾರ್ಟಿ. ಐ ಆಮ್ ರೆಡಿ ಟು ರಾಕ್ ದಿ ಈವ್ನಿಂಗ್. ಇಷ್ಟೆಲ್ಲ ರೆಡಿ ಆದ್ಮೇಲೆ ಒಂದು ಬ್ಯಾಗು ಇಲ್ವಲ್ಲ ನನ್ನ ಹತ್ರ. ಥ್ಯಾಂಕ್ ಯು. ಇದೆಲ್ಲ ಬಿಸಾಕಿದ್ದು ಯಾರೂ ಇಲ್ಲ ಮನೆಗೂ. ನನಗೆ ಸಿಕ್ಕಲ್ಲ ಅಷ್ಟೇ ಸಾಕು. ಸೊ ನಂದು ಬ್ಯೂಟಿ ಟಚಪ್ಸ್ ಎಲ್ಲ ಇಟ್ಕೊಂಡಿರ್ತೀನಿ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಅವ್ರಿಗೆ ಫಸ್ಟು ಕಾಲ್ ಮಾಡಿಬಿಟ್ಟು ಕೇಳ್ಬಿಡ್ತೀನಪ್ಪ ರೀಚ್ ಆದ್ಲೋ ಇಲ್ವೋ ಅಂತ. ಅವಳೇ ಕಾಲ್ ಮಾಡ್ತಾರೆ. ಹಲೋ, ಏನು 100 ವರ್ಷ ಆಯಸ್ಸು ನಿನ್ನ ಬಗ್ಗೆನೇ ನೆನೆಸ್ಕೊಂತಾರೆ. ಈಗ 100 ವರ್ಷ ಆಯಸ್ಸು ನಿನಗೆ. ಅದು 100 ವರ್ಷ ಆಯಸ್ಸಿರಲಿ. ಅದು ನೀನು ರೆಡಿ ಆದ ಆಲ್ರೆಡಿ? ಆ ಕಡೆ ರೆಡಿ ಆಗಿದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ. ಯಾರ್ಯಾರು ಬರ್ತಾರೆ? ಯಾರು ಬರ್ತಿಲ್ಲ. ಹಾಂ, ನಾನು ನೀನು ಇಬ್ಬರನ್ನ ಪಾರ್ಟಿ ತುಂಬ ಚೆನ್ನಾಗಿರುತ್ತೆ ಬಿಡು ಅಂಗಿತಾ. ಬಟ್ ಅಂದ್ರೆ ಹಲೋ ಕೂಲ್ ಡೌನ್. ನಾನು ಹೇಳೋದು ಕೇಳಿಸ್ಕೊ ಸ್ವಲ್ಪ ನೀನು. ಏನು ಪಾರ್ಟಿ ಕ್ಯಾನ್ಸಲ್ ಆಗಿದೆ. ವಾಟ್? ಇಷ್ಟೆಲ್ಲ ರೆಡಿ ಆಗಿದ್ಕು ಪಾರ್ಟಿ ಕ್ಯಾನ್ಸಲ್ ಮಾಡಿಬಿಟ್ಟ? ಹಂಗಲ್ಲ, ಅದು ಲೈಕ್ ಸ್ವಲ್ಪ ಹಂಗಲ್ಲ ಅಂದ್ರೆ ಹೆಂಗೆ? ಅದು ಸ್ವಲ್ಪ ಎಮರ್ಜೆನ್ಸಿ ಬಂತು. ಅದೇ ನಂದು ನಮ್ಮಪ್ಪ ಲೈಕ್ ಅವ್ರು ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾರಲ್ಲ, ಅವ್ರ ಕಂಪ್ನಿಯಲ್ಲಿ ಅಲ್ಲಿ ಹೋಗಬೇಕಾಗಿದೆ. ನಾನು ಎಮರ್ಜೆನ್ಸಿ ಇದೆ ಸ್ವಲ್ಪ ಅಲ್ಲಿ ಕ್ಯಾಲಿಫೋರ್ನಿಯಲ್ಲಿ, ಅದಕ್ಕೆ. ಸರಿ ಆಯ್ತು ಬಿಡಿ, ಹಂಗಿದ್ರು ಪಾರ್ಟಿ ಕ್ಯಾನ್ಸಲ್. ಬೇಜಾರು ಮಾಡ್ಕೊಂಡ್ಬೇಡ. ಒಂದು 15 ಡೇಸಲ್ಲಿ ಬಂದ್ಬಿಡ್ತೀನಿ ವಾಪಸ್ಸು. ಅವಾಗ ಬೇಕಿದ್ರೆ ಕೊಡ್ತೀನಿ. ದೊಡ್ಡದಾಗೆ ಮಾಡೋಣ ಪಾರ್ಟಿ. ಸರಿ ಆಯ್ತು ಬಿಡು, ಇವತ್ತು ಪಾರ್ಟಿ ಕ್ಯಾನ್ಸಲ್ ಆಯ್ತು. ಓಕೆ ಬಾಯ್. ಓಕೆ, ಪಾರ್ಟಿ ಕ್ಯಾನ್ಸಲ್ ಮಾಡೋದು ಇವಳು ಯಾವಾಗ ನೋವು ಪಾರ್ಟಿ ಕ್ಯಾನ್ಸಲ್ ಮಾಡ್ತಾನೆ ಇರ್ತಾರೆ. ಬಟ್ ಮೂಡ ಆಗೋದು ಪರವಾಗಿಲ್ಲ. ಪ್ಲೀಸ್ ಸೆಲ್ಫಿನಾದರೂ ತಗೋಣ. ಬಾಯ್ ಗಾಯ್ಸ್. ವಿಡಿಯೋಲ್ಲಿ ಸಿಗೋಣ. ನಿಮ್ಗೆ ಇದು ಇಷ್ಟ ಆಗಿತ್ತಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತು ನೀವು ಯಾವ ಮೇಕಪ್ ಯೂಸ್ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಝೋಡಿಯಾಕ್ ಸೈನ್ ಅಂತ ಯಾವುದು ಅಂತಲೂ ಕಮೆಂಟ್ ಮಾಡಿ. ಸರಿ ಆಯ್ತು, ಬಾಯ್.